ದೇವೇಗೌಡರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಜಿಟಿ ದೇವೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ದೇವೇಗೌಡರು ಮತ್ತು ನಿಮ್ಮಿಬ್ಬರ ನಡುವಿನ ಅವಿನಾಭಾವ ಸಂಬಂಧ ಬಹುಶಃ ಪದಗಳಿಗೆ ನಿಲುಕದ್ದದು. ಹೌದು. ಅವರ ಪತ್ನಿಯನ್ನ ಅವ್ರು ಹೇಗ್ ನೋಡ್ಕೊಳ್ತಾ ಇದ್ರು, ಅವರ ಪತ್ನಿ ಗಂಡನಿಗೋಸ್ಕರ ಯಾವ ರೀತಿಯ ತ್ಯಾಗಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ ನಿಮ್ಮನ್ನ ಹೊರತಾಗಿ ರಾಜಕೀಯದಲ್ಲಿ ಬೇರೆ ಇನ್ಯಾರ ಹತ್ರನೂ ನಾವು ನಿರೀಕ್ಷೆ ಮಾಡಕ್ ಸಾಧ್ಯ ಆಗಲ್ಲ. ಹೇಗ್ ನೆನಪಿಸ್ಕೊಳ್ತೀರಿ, ಹೇಗ್ ಸ್ಮರಿಸ್ಕೊಳ್ತೀರಿ ಸರ್ ತಾವೀಗ? ಖಂಡಿತ. ನಾನಿವತ್ತು ಡೆಲ್ಲಿಗೆ ಬಂದ್ಬಿಟ್ಟಿದ್ದೆ. ಎಂಟೈ ಚುನಾವಣೆ ಅಂತೇಳಿ ದುಃಖಕ್ಕೆ ಇದು ನಿಧನದ ವಾರ್ತೆ ಕೇಳಿ ನಮ್ ಭಾರಿ ತಡೆಲಾರದಷ್ಟು ದುಃಖ ತುಂಬಿ ಬಂದಿದೆ. ದೇವೇಗೌಡರ ಅವರ ಸಂಬಂಧ ಅವ್ರು ಯಾವತ್ತೂ ಕೂಡ ಗಂಡ ಹೆಂಡತಿಯ ಒಂದು ಪ್ರೀತಿಯನ್ನ ಅವರು ಅನುಭವಿಸಿಲ್ಲ. ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಇಡೀ ದೊಡ್ಡ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ಒಬ್ಬರೇ ಹೊತ್ತಿದ್ದಾರೆ, ಒಬ್ಬರೇ ಮಾಡಿದ್ದಾರೆ. ದೇವೇಗೌಡರು 62ನೇ ಇಸ್ವಿಯಿಂದ ರಾಜಕಾರಣ ಮಾಡಕ್ ಹೊರಟ್ರು ಅಂತ ಹೇಳಿದ್ರೆ ಮನೆ ಜವಾಬ್ದಾರಿ ಒಂದ್ ಸ್ವಲ್ಪನೂ ಕೂಡ ಅವ್ರು ಕೊಡ್ಲಿಲ್ಲ. ಗೊತ್ತೇ ಆಗಿಲ್ಲ ದೇವೇಗೌಡರಿಗೆ. ಆ ರೀತಿ ಮನೆಯಲ್ಲಿ ಎಲ್ಲವನ್ನು ಕೂಡ ಒಟ್ಟುಗೂಡಿಸಿ ಇವತ್ತು ಕೂಡ ಅವ್ರ ಮಕ್ಕಳು ಯಾರ್ಯಾರು ಸೊಸೆಯಂದಿರ್ಲಿ, ಅನ್ಸೂಯಮ್ಮ ಇರ್ಲಿ, ಶೈಲಜಾ ಇರ್ಲಿ, ಕುಮಾರಸ್ವಾಮಿ, ರೇವಣ್ಣ, ಬಾಲಕೃಷ್ಣಗೌಡ, ರಮೇಶ್, ಇವರೆಲ್ಲರೂ ಒಟ್ಟಾಗಿ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಅಂತ ಹೇಳಿದ್ರೆ ಇನ್ಯಾರೇ ಆಗಿದ್ರು ಕೂಡ ಭಾರಿ ಕಷ್ಟ ಆಯ್ತಿತ್ತು. ಆಮೇಲೆ ಅಷ್ಟೇ ಇಲ್ಲ, ಅವರು ಯಾರೇ ಬರ್ಲಿ ಮಕ್ಕಳ ತರ ಕಾಣ್ರು. ಮನೆಯಲ್ಲಿ ಬರ್ಲಿ, ಈಗ ನಾನೇ ಡೆಲ್ಲಿಗೆ ಹೋದಾಗ ನಾವೆಲ್ಲೂ ಹೋಟ್ಲ್ ನಮ್ಮನೆ ನಮ್ಗೆ ಅವ್ರ ಕೈಯಿಂದಾನೇ ಊಟ ಬಡಿಸಿ, ಅಡುಗೆ ಮಾಡಿ ಊಟ ಬಡಿಸಿ, ಆ ರೀತಿ ಪ್ರಧಾನಮಂತ್ರಿ ಹೆಂಡತಿ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಒಂದು ಕ್ಷಣನೂ ಕೂಡ ಬರ್ಲಿಲ್ಲ. ಜನರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ನಾನು ಯಾರನ್ನೂ ನೋಡ್ಲಿಲ್ಲ. ಯಾವುದೇ ರಾಜಕಾರಣದಲ್ಲಿ ವಿರೋಧಿಗಳು ಬರ್ಲಿ ಮನೆಗೆ, ಅವ್ರ ವಿರೋಧಿಗಳೇ ಮನೆ ಬಂದಾಗ ಕೂಡ ಅದೇ ಪ್ರೀತಿಯಿಂದ ಕಾಣ್ತಿದ್ರು, ಬನ್ನಿ ಅಂತ ಹೇಳಿ. ಅಂತ ಒಂದು ಪ್ರೀತಿ, ಅಂತ ಒಂದು ತ್ಯಾಗದ ಶ್ರಮದಿಂದನೇ ದೇವೇಗೌಡರು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಚೆನ್ನಮ್ಮನವರು ಅವ್ರ ಶ್ರಮ, ಅವರು ತ್ಯಾಗ ಜೀವಿನೇ. ಏನ್ ಅವ್ರು ದೇವ್ರ ಮನೆ ಕೂತ್ ಬಿಟ್ರೆ ಈಗ ಬಹಳಷ್ಟು ವರ್ಷಗಳಿಂದ ನಮ್ಮನ್ನ ಊಟ ಮಾಡ್ತಾ ಇರೋ, ಅವ್ರ ಪೂಜೆ ಮಾಡ್ತಾನೆ ಇರೋರು. ಆ ರೀತಿ ದೈವ ಭಕ್ತಿ, ಆ ರೀತಿ ದೈವ ಭಕ್ತರು. ಇವತ್ತು ಎಷ್ಟೇ ಹೇಳಿದ್ರು ಕೂಡ ಅವ್ರ ಬಗ್ಗೆ ಸಾಲದು. ಆ ರೀತಿಯ ದೇವತೆ ಅಂತ ತಾಯಿ ಚೆನ್ನಮ್ಮನವರು ಇವತ್ತು ನಿಧನರಾಗಿದ್ದಾರೆ. ನಮ್ಮ ದೇವೇಗೌಡರಿಗೆ ಆ ದುಃಖ ಭರಿಸ್ತಕ್ಕಂತ ಶಕ್ತಿಯನ್ನ ಅಪಾರ ಅವ್ರ ಮೇಲೆ ಪ್ರೀತಿಯಿಂದ ಇದ್ದಂತ ನಮ್ಮ ದೇವೇಗೌಡರಿಗೆ ಅವರ ದುಃಖವನ್ನ ಭರಿಸ್ತಕ್ಕಂತ ಶಕ್ತಿ ಕೊಡ್ಬೇಕು. ಅವ್ರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಎಲ್ಲ ಅತ್ಯಂತ ತಾಯಿ ಅಂದ್ರೆ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಕಂಡಂತವ್ರು. ಯಾವುದೇ ಕುಟುಂಬದಲ್ಲೂ ಆ ರೀತಿ ಇಲ್ಲ. ಅಂತ ಪ್ರೀತಿಯಿಂದ ಚೆನ್ನಮ್ಮನವ್ರನ್ನ ಕಂಡ್ರು, ಅವ್ರ ಪ್ರೀತಿಯಿಂದ ಎಲ್ಲರೂ ಆಶೀರ್ವಾದ ಮಾಡೋರು. ಇವತ್ತು ಅವ್ರ ದೇವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಮುತ್ತೈದೆ ಭಾಗ್ಯದಿಂದ ಸ್ವರ್ಗಕ್ಕೆ ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ದೇವರು ಸುಖ ಅಲ್ವೇ ದೇವ್ರ ಸನ್ನಿಧಿ ಕರ್ಕೊಂಡಿದ್ದಾರೆ, ತಾಯಿ ಮುತ್ತೈದೆ ಭಾಗ್ಯದ ಮೂಲಕ. ಆ ತಾಯಿ ದೇವರ ಸನ್ನಿಧಿಯಲ್ಲಿ ಇರ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿರ್ಬೇಕಮ್ಮ, ಸಿಗುತ್ತೆ. ಯಾಕೆಂದ್ರೆ ಅಷ್ಟು ಸಲ್ಲಿಸಿ ಹೋಗಿದ್ದಾರೆ, ಶಾಶ್ವತವಾಗಿ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅವ್ರ ದುಡಿಮೆಯ ಫಲ ಇವತ್ತು ರಾಜ್ಯಕ್ಕೆ ಇವರೆಲ್ಲರೂ ಸೇವೆ ಸಲ್ಲಿಸ್ತಾ ಇರೋದಕ್ಕೆ ಆ ಫಲ ಚೆನ್ನಮ್ಮನವ್ರಿಗೆ ಸಿಗ್ಬೇಕು. ಸರ್, ನಾವ್ ಇನ್ನೊಂದು ರಾಜ್ಯ ರಾಜಕೀಯದಲ್ಲ ಅಂದ್ರೆ ನಮ್ಮ ರಾಜ್ಯ ಅಂದ ತಕ್ಷಣ ದೇವೇಗೌಡರ ವಿಚಾರ ಮಾತಾಡ್ಬೇಕಾದ್ರೆ ತುಂಬಾ ಹೈಲೈಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂದ್ರೆ ಅವರ ಊಟದ ಪದ್ಧತಿ ಅಂತ. ಅಷ್ಟು ಅಚ್ಚುಕಟ್ಟಾಗಿ ಊಟವನ್ನ ಅವ್ರು ಸವಿತಾ ಇದ್ರು. ಈ ವಿಚಾರದಲ್ಲಿ ಅವರ ಹೆಂಡತಿಯ ಪಾತ್ರ ಅತ್ಯಂತ ದೊಡ್ಡದು. ಅಂಡ್ ಅವರ ಆರೋಗ್ಯ ಇಷ್ಟೊಂದು ಗಟ್ಟಿಮುಟ್ಟಾಗಿದ್ದಾರೆ, ಈಗಲೂ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ರಾಜಕೀಯದಲ್ಲಿ ಅಂದ್ರೆ ಡೆಫಿನೆಟ್ಲಿ ಅವರ ಆಹಾರ ಪದ್ಧತಿ ಕೂಡ ಒಂದು. ಸೊ ಅವರ ಕೈ ತುತ್ತನ್ನ ನೀವೆಲ್ಲರೂ ಸವದಿರ್ತೀರಿ. ಅವರ ಗಂಡನನ್ನ ನೋಡ್ಕೊಳ್ತಾ ಇದ್ದ ರೀತಿ, ಮನೆಗೆ ಬಂದವ್ರನ್ನ ಸತ್ಕಾರ ಮಾಡ್ತಾ ಇದ್ದಿದ್ದ ರೀತಿ, ಊಟೋಪಚಾರ, ಇದ್ರ ಬಗ್ಗೆ ಹಂಚ್ಕೊಳ್ಬೋದಾ ಸರ್ ನಮ್ಮ ಹತ್ರ ನೀವು? ಅವರು ಈ ಊಟ ಮಾಡಿಸಿ ಬಹಳಷ್ಟು ವರ್ಷಗಳಲ್ಲಿ ಇತ್ತೀಚೆಗೆ ದೇವೇಗೌಡರು ಮೇಲೆ ಅಲ್ಲಿಗೆ ಚೆನ್ನಮ್ಮನವ್ರು ಕರೆಸ್ಕೊಂಡು ಜೊತೆಲೇ ಊಟ ಮಾಡೋರು, ಜೊತೆಲೇ ಊಟ ಮಾಡೋರು. ಹೆಚ್ಚು ಮಾತಾಡ್ತಿರ್ಲಿಲ್ಲ ದೇವೇಗೌಡರು. ಕೂತಾಗಲು ಭಾರಿ ಮಾತುಗಳು ಆಡ್ತಿರ್ಲಿಲ್ಲ, ಬರೀ ಊಟ ಮಾಡೋದು.
ಬರೀ ಊಟ ಮಾಡೋದು ಅಷ್ಟೇ. ಆ ಶೈಲಜಾ ಅವ್ರ ಮಗಳಿದ್ರು, ಇಮ್ಮಿಡಿಯೇಟ್ ಆಗಿ ಶೈಲಜಾ ನೋಡ್ಕೊಳ್ತಿದ್ರು. ಡಾಕ್ಟರ್ ಅನಸೂಯ ಅವರು ಬಂದ್ಬಿಡೋರು. ಅವ್ರು ಇವ್ರಿಗೆ ಪ್ರೀತಿ, ಯಾವ್ಯಾವ ತರದ ಅಡುಗೆ ಮಾಡ್ಕೊಡ್ಬೇಕು, ದೇವೇಗೌಡರಿಗೆ ಏನ್ ತಿಂತಾರೆ, ಏನ್ ಊಟ ಮಾಡ್ತಾರೆ, ಅದನ್ನ ಆಯಾ ಕೊಡ್ಬೇಕು. ಎಷ್ಟು ಚೆನ್ನಾಗಿ ಕೂಡ ನೋಡ್ಕೊಳಲ್ಲ, ವೈದ್ಯರು ಕೂಡ ನೋಡ್ಕೊಳಲ್ಲ, ಅಷ್ಟು ಚೆನ್ನಾಗಿ ದೇವೇಗೌಡರನ್ನ ಅವ್ರು ನೋಡ್ಕೊಂಡ್ ಬಂದವರು. ಈಗ್ಲೂ ಕೂಡ ಅವ್ರು ಊಟ ಮಾಡಿದ್ರ ಇಲ್ವಾ ಅದನ್ನೆಲ್ಲ ವಿಚಾರಣೆ ಮಾಡಿ ದೇವೇಗೌಡರಿಗೆ ಅಪಾರವಾದಂತ ಪ್ರೀತಿಯನ್ನ ಕೊಟ್ಟವರು, ಶಕ್ತಿಯನ್ನ ತುಂಬವರು. ದೇವೇಗೌಡರು ಒಂದೊಂದ್ಸತಿ ಸಿಟ್ಟು ಮಾಡ್ಕೊಳ್ಳೋರು, ಒಂದೊಂದ್ಸತಿ ದೇವೇಗೌಡರು ಸಿಟ್ಟು ಮಾಡ್ಕೊಳ್ಳೋರು. ಸಿಟ್ಟು ಮಾಡ್ಕೊಂಡ್ರು ಕೂಡ ಇವ್ರು ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ದೇವೇಗೌಡರು ಒಂದೊಂದ್ಸರಿ ಭಾರಿ ಸಿಟ್ಟು ಮಾಡ್ಕೊಂಡ್ಬಿಡೋರು. ಇಲ್ಲಿ ಯಾವಾಗಲೂ ಜನ ತುಂಬಿರ್ತಿದ್ರಲ್ಲ, ಆ ಟೈಮ್ ಸಿಟ್ ಮಾಡ್ಕೊಂಡ್ರು ಇವ್ರು ಮಾತ್ರ ಸಂತೈಸ್ಬಿಡೋರು. ಆ ಸಂದರ್ಭದಲ್ಲಿ ಅವ್ರು ಸಿಟ್ ಮಾಡ್ಕೊಂಡ್ ಬಂದವ್ರನ್ನ ಇವ್ರು ಸಂತೈಸಿ ಕೂರ್ಸಿ ಎಲ್ರು ಇವ್ರ ಹತ್ರ ಹೋಗ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತಿತ್ತು, ಅಂತ ಪ್ರೀತಿ. ಸರ್, ಇದು ಮುತ್ತೈದೆ ಸಾವು ಈ ತುಂಬು ದಾಂಪತ್ಯವನ್ನ ನಡೆಸಿದ್ದಾರೆ ಅವರು. ತುಂಬು ದಾಂಪತ್ಯ ಮತ್ತೆ ಎಲ್ರಿಗೂ ಅನ್ಯೋನ್ಯ ದಂಪತಿ ಅಂತ ಹೆಸರಾದಂತವ್ರು. ಆದ್ರೂ ತುಂಬು ಜೀವನ ನಡೆಸಿದ್ದಾರೆ ಅಂದ ತಕ್ಷಣ ನಾವು ಅದನ್ನ ಅಷ್ಟೊಂದು ಲೈಟಾಗಿ ತಗೊಳಕ್ಕಾಗಲ್ಲ. ದೇವೇಗೌಡರಿಗೆ ಅದು ಬಹುಶಃ ಈ ವಯಸ್ಸಲ್ಲಿ ಆ ನೋವನ್ನು ಹೆಂಗ್ ತಡ್ಕೊಳ್ತಾರೆ ಅನ್ನೋದೇ ಆಶ್ಚರ್ಯ ಅಲ್ವಾ ಸರ್? ಅದೊಂದು ಚಿಹ್ನೆ ಅದನ್ನೇ ಖಂಡಿತ. ಆ ದೇವೇಗೌಡರಿಗೆ ಅವರು ದೈವ ಭಕ್ತಿ ಇದ್ದಾರೆ, ಹಂಗಾಗಿ ಆ ದೇವರು ಅವ್ರಿಗೆ ದುಃಖ ಬರತಕ್ಕಂತ ಶಕ್ತಿಯನ್ನ ಆ ದೇವರು ದೇವೇಗೌಡರಿಗೆ ಕೊಡ್ಬೇಕು. ಅವ್ರ ಕುಟುಂಬ ವರ್ಗದವ್ರಿಗೆ ಎಲ್ರೂ ಕೂಡ ಅತ್ಯಂತ ದಿನನಿತ್ಯ ಪ್ರೀತಿಯಿಂದ ನೋಡ್ತಿದ್ದವ್ರು ಎಲ್ರು ಕೂಡ ಆ ದುಃಖ ಬರಸ್ತಕ್ಕಂತ ಶಕ್ತಿಯನ್ನ ಆ ದೇವ್ರು ಕೊಡ್ಬೇಕಮ್ಮ, ದೇವರೇ ಕೊಡ್ಬೇಕು. ದೇವರೇ ಸರ್, ಹೆಣ್ಮಕ್ಳು ಹೊರಗೆ ಹುಲಿ, ಹೆಂಡತಿ ಎದುರಿಗೆ ಸ್ವಲ್ಪ ಸೈಲೆಂಟ್ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಇಲ್ಲಿ ದೇವೇಗೌಡರ ವಿಚಾರದಲ್ಲಿ ನೀವು ತುಂಬಾ ಚೆನ್ನಾಗಿ ಅವ್ರನ್ನ ಹತ್ರದಿಂದ ನೋಡಿರ್ತೀರಿ. ಯಾವತ್ತಾರು ರೇಗಾಡಿದ್ದು, ಎದುರು ಮಾತಾಡಿದ್ದು ಚೆನ್ನಮ್ಮ ಅವರು ದೇವೇಗೌಡರಿಗೆ ಇಂಥದ್ದು ಈಗಲ್ಲ, ಮುಂಚೆ ಯಾವಾಗಾದ್ರೂ ಆಗ್ತಾ ಇತ್ತ ಸರ್? ಅಥವಾ ಶಾಂತ ಸ್ವಭಾವದವ್ರ? ಯಾವಾಗಲೂ ಕೂಡ ಇವ್ರು ಮಾತಾಡಿದಾಗ ಅವ್ರು ಮಾತಾಡ್ತಿರ್ಲಿಲ್ಲ. ದೇವೇಗೌಡರು ಏನಾದ್ರು ಮಾತಾಡಿದಾಗ, ಕೋಪತ್ಕೊಂಡ್ ಮಾತಾಡಿದಾಗ ಅವ್ರು ಏನೋ ಮಾತಾಡ್ದವ್ರಲ್ಲ. ಬಹಳ ತಾಳ್ಮೆಯಿಂದ ಯಾವ ರೀತಿ ಆ ಪ್ರೀತಿ ಗೆಲ್ಬೇಕು ಅನ್ನೋದನ್ನ ಅವ್ರಿಗೆ ಯಾವಾಗಲೂ ಕೂಡ ದೇವೇಗೌಡರ ಮನಸ್ಸು ನೋವಾಗ ಕೆಲಸ ಮಾಡ್ಲಿಲ್ಲ ಅವರು. ಯಾವುದೇ ಕ್ಷಣ, ಯಾವುದೇ ಸಂದರ್ಭ, ಚಿಕ್ಕ ವಯಸ್ಸಿಂದಲೂ ಕೂಡ ಅವ್ರು ಮಾಡಿಲ್ಲ. ದೇವೇಗೌಡರ ಕುಟುಂಬದ ಒಂದು ಸ್ಟ್ರಾಂಗ್ ಪಿಲ್ಲರೇ ಮಂಕಾಗ್ಬಿಡ್ತು ಅಲ್ವಾ ಸರ್ ಈಗ? ಖಂಡಿತ 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 ತುಂಬಾ ದುಃಖದ ಸಂಗತಿ ಇದು, ದುಃಖದ ಸಂಗತಿ. ಬಟ್ ಬಹಳ ಅವರ ಮಕ್ಕಳು ಚೆನ್ನಾಗಿ, ನಮ್ಮ ಶೈಲಜಾ ಅವರಿದ್ದಾರೆ, ಅವ್ರ ಮಗಳು ಹಗಲು ರಾತ್ರಿ ಅವ್ರ ತಂದೆ ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ ಬಂದ್ರು. ನಮ್ ಡಾಕ್ಟರ್ ಮಂಜುನಾಥ್ ಅವರು, ಅನಸೂಯ ಅವ್ರ ಹೆಂಡತಿ, ಇವ್ರ ಆರೋಗ್ಯನ ಯಾವಾಗ್ಲೂ ಕಾಪಾಡ್ಕೊಂಡ್ ಬರೋರು, ಕೇರ್ ತಗೊಂಡಿದ್ರು ಅವರೆಲ್ಲ. ಹೆಣ್ಮಕ್ಳು ಶೈಲಜಾ ಅವ್ರ ಕಂಡ್ರೆ ಒಂದ್ ಹಿಡಿ ಜಾಸ್ತಿ ಪ್ರೀತಿ ಅಂತ ಕೇಳ್ತಾ ಇದ್ವಿ ಸರ್. ಶೈಲಜಾ ಅಂತ ಹೇಳಿದ್ರೆ ಅವ್ರೊಂಥರ ನೀವು ಬಹಳ ಆಶ್ಚರ್ಯ. ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದಾಗಲೂ ಕೂಡ ನಮ್ ಜೊತೆಲೆ ಬರೋ, ನಾವು ಟೂರ್ ಹೋಗಿದ್ದು ಅವ್ರ ಜೊತೆಲೆ ಟ್ರೈನ್ ಅಲ್ಲಿ ಕೂತ್ಕೊಂಡು ಮಾಡಿ ಎಲ್ಲ. ಶೈಲಜಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ ದೈವ ಶಕ್ತಿ ಇದೆ ಶೈಲಜನ್ಗೆ. ಆ ಶೈಲಜನ್ ರಾಜಕೀಯ ಮಾತಾಡಿದವರಲ್ಲ, ಇವ್ರ ಸೇವೆನೇ ಅವ್ರ ಗುರಿ. ತಂದೆ ತಾಯಿ ಸೇವೆನ ದೇವೇಗೌಡರ ಬಗ್ಗೆ ಅವ್ರು ಇಮಿಡಿಯೇಟ್ ಆಗಿ ಏನ್ ಊಟ ಮಾಡ್ತಾರೆ, ಮಾಡಿಲ್ಲ ನೋಡ್ಕೊಳ್ಳೋದು, ಆರೋಗ್ಯ ನೋಡೋದು. ನಾನೇ ಇದ್ದೆ, ಏನಾಯ್ತು, ನಾನು ಮೊನ್ನೆ ಸನ್ಮಾನ ಮಾಡಕ್ ಹೋಗಿದ್ದಾಗ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಒಂದು 10 ನಿಮಿಷ ಮಾತಾಡ್ಲಿಲ್ಲ. ಆಗ ಬನ್ನಿ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ರು. ಆಮೇಲೆ ಮತ್ತೆ ದೇವೇಗೌಡರು ಚೆನ್ನಾಗಿ ಮಾತಾಡಿದ್ಮೇಲೆ ಚೆನ್ನಾಗಿ ಮಾತಾಡಿದ್ರು. ಆದ್ರೂ ಬಿಡ್ಲಿಲ್ಲ ಇವರು, ಬೇಡಮ್ಮ ಹಾಸ್ಪಿಟ್ಲಿಗೆ ಅಂತ ಅವರು, ಬೇಡ ಅಂತ ಅವರು, ಇವ್ರು ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ನಾನು ಚೆನ್ನಮ್ಮನವ್ರಿಗೆ ಸನ್ಮಾನ ಮಾಡಿ ಹೆಣ್ಮಕ್ಳ ಎದುರುಗಡೆ ಅವ್ರ ಆಶೀರ್ವಾದ ಪಡ್ಕೊಂಡ್ ಬಂದೆ, ಅದೇ ಪುಣ್ಯ. ನಾವು ಮಾಧ್ಯಮದವರು ಅವ್ರ ಕ್ಯಾಮ್ರಾದ ಮುಂದೆ ಒಂದಿನ ಮಾತಾಡಿದನು ನೋಡ್ಲೇ ಇಲ್ಲ ಸರ್. ನಾನು ಅದನ್ನೇ ಚೆಕ್ ಮಾಡ್ತಿದ್ದೆ, ಯಾವತ್ತಾದ್ರೂ ಮಾತಾಡಿದಾರ ಕೇಳಿಸ್ಕೊಳ್ಳೋಣ ಅಂತ ಚೆಕ್ ಮಾಡಿದ್ರೆ ಒಂದ್ ಕಡೆನೂ ಸುಳಿವು ಸಿಗ್ತಾ ಇಲ್ಲ. ಇಲ್ಲ 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 ಇಲ್ಲ, ಅದೆಲ್ಲ ಓದವ್ರೆ ಎಲ್ಲ ಅವರು ಪಾಪ. ಅಯ್ಯೋ ಅಯ್ಯೋ, ಆ ಸರಳತೆ ಇಡೀ ಭಾರತ ದೇಶದ ಮಹಿಳೆಯರಿಗೊಂದು ದೊಡ್ಡ ಆದರ್ಶ ಅಲ್ವಾ ಸರ್?
100%. ದೊಡ್ಡ ಆದರ್ಶ ಮಹಿಳೆ ಅಮ್ಮ. ಕರೆಕ್ಟ್ ಸರ್ ಈಗಿನ ಜನರೇಷನ್ ಮದುವೆ ಆಗುವಂತವ್ರು ಮದುವೆ ಆಗಿರೋರು ಇವ್ರನ್ನ ಇಬ್ರು ನೋಡಿ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಇದೆ. ಅನ್ಯೋನ್ಯ ದಂಪತಿ ಅನ್ನೋ ಪದಕ್ಕೆ ಎದುರಿಗಿರೋ ಉದಾಹರಣೆ ಅಂದ್ರೆ ದೇವೇಗೌಡರು ಮತ್ತು ಅವ್ರ ಹೆಂಡತಿ ಅಂತ. ಹೌದು ಸಹಧರ್ಮಿಣಿಯಾಗಿ ಏನೇನ್ ಕರ್ತವ್ಯಗಳಿತ್ತು ಚಾಚೂ ತಪ್ಪದೆ 100ಕ್ಕೆ 100ರಷ್ಟು ಪೂರೈಸಿರುವ ಹಿರಿ ಜೀವ. ಪಾಪ ಆ ಜೀವವನ್ನ ಕಳ್ಕೊಂಡು ದೇವೇಗೌಡರು ಆ ನೋವನ್ನ ಹೆಂಗ್ ಬರೆಸ್ಕೊಳ್ತಾರೆ ಅನ್ನೋದೇ ಪ್ರಶ್ನೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ರಿ.